ಸ್ವಾಗತವನ್ನು ಕೊಡ್ತಾರೆ. ರಾಷ್ಟ್ರಕವಿ ಕುವೆಂಪು ಅವರಿಗೆ, ವಿಶ್ವಮಾನವ ಕುವೆಂಪು ಅವರಿಗೆ. ಇವತ್ತು ನಾವು ನಮ್ಮ ರಾಷ್ಟ್ರಕವಿ ಕುವೆಂಪು ಹುಟ್ಟಿದ್ದಾರೆ. ಬಹುಶಃ ಅವ್ರು ಹುಟ್ಟಿಲ್ಲ ಅಂತ ಹೇಳಿದ್ರೆ ಇಂಥೊಂದು ಸಾಹಿತ್ಯ ಸಂಗೀತ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ರಾಷ್ಟ್ರಕವಿ ಕುವೆಂಪು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಆಸ್ತಿ ಅಲ್ಲ, ಇಡೀ ಭಾರತ ದೇಶದ ಒಂದು ಆಸ್ತಿನೇ ರಾಷ್ಟ್ರಕವಿ ಕುವೆಂಪು ಅವರು. ಇವತ್ತು ಕುವೆಂಪು ಅವರು ಬರೆದಿರ್ತಕ್ಕಂಥ ಸಾಹಿತ್ಯಗಳಾಗಿರ್ಬೋದು, ಹಾಡುಗಳಾಗಿರ್ಬೋದು, ಅವ್ರು ಮಾಡಿರ್ತಕ್ಕಂಥ ಸೇವೆಗಳಾಗಿರ್ಬೋದು, ನಿಜವಾಗ್ಲೂ ಅಂತ ಒಂದು ಮಹಾನ್ ಶಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲ ಅನ್ನೋದೇ ನಮ್ಮ ರೀತಿಯಲ್ಲಿ ಹೊರಗಿದೆ. ಹಾಗಾಗಿ ರಾಷ್ಟ್ರಕವಿ ಕುವೆಂಪು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತಾ, ಅವಲೇ ನನ್ನ ಶ್ರೀ ನಟರಾಜ್ ಅವರು ಹೇಳ್ತಾ ಇದ್ರು, ರಾಷ್ಟ್ರಕವಿ ಕುವೆಂಪು ಅವರಿಗೆ ಭಾರತ ರತ್ನ ಕೊಡಬೇಕಾಯಿತು, ಕೊಟ್ಟಿಲ್ಲ. ಒಂದು ಏನಪ್ಪ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಯಾರು ಒಂದು ದೇಶಕ್ಕೋಸ್ಕರ ಹೋರಾಟ ಮಾಡಿರ್ತಾರೆ, ಒಳ್ಳೆ ಕೆಲಸ ಮಾಡಿರ್ತಾರೆ, ಸಾಧನೆ ಮಾಡಿರ್ತಾರೆ, ಅವ್ರು ಬದುಕಿದಲ್ಲೂ ಕೊಡಲ್ಲ, ಸತ್ತ ಮೇಲೂ ಕೊಡಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಭಾರತ ದೇಶದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಬದುಕಿದ್ದಾಗ ಅವರಿಗೆ ಭಾರತ ರತ್ನ ಕೊಟ್ಟಿಲ್ಲ, ಅವರು ತೀರೋದ ಮೇಲೆ ಕೊಟ್ಟರು. ಯಾಕಂದ್ರೆ ಅಂತ ಒಂದು ಪರಿಸ್ಥಿತಿ ನಾವೆಲ್ಲ ಬದುಕ್ತಾ ಇದ್ದೀವಿ ಬಂದರೆ. ಹಾಗಾಗಿ ಇವತ್ತು ಗಾಂಧಿನಗರದಲ್ಲಿ ಈ ಒಂದು ಕಾರ್ಯಕ್ರಮ ಏನು ನಮ್ಮ KC ಮೂರ್ತಿಯವರು ಎಲ್ಲರೂ ಹೇಳ್ಬೋದು. ಯಾಕಂದ್ರೆ ಈ ಗಾಂಧಿನಗರದಲ್ಲಿ ಬಂದ್ಬಿಟ್ಟು ಪಾಪ ಕಷ್ಟ, ತುಮಕೂರು ಜಿಲ್ಲೆ ಕುಣಿಗಲ್ಲಿಂದ ಬಂದು ಇವತ್ತು ಈ ಥರ ಒಂದು ಸಂಘ ಕಟ್ಟಿ ಇವತ್ತು ಕಷ್ಟಪಟ್ಟು ಇವತ್ತು ಒಂದು ವೇದಿಕೆ ಕಟ್ಟಿ ಒಳ್ಳೆ ಒಳ್ಳೆ ಹೋರಾಟಗಳನ್ನ ಮಾಡಿಕೊಂಡು ಪೊಲೀಸ್ ವರ್ಗಲ್ಲಿ ಬೂಟೆಟ್ ತಿನ್ಕೊಂಡು ಕೇಸ್ ಕೂಡ ಹಾಕ್ಸ್ಕೊಂಡು ಇವತ್ತು ಕನ್ನಡ ನಾಡು ನುಡಿ ಭಾಷೆಗೋಸ್ಕರನೇ ನುಡಿಯಂಥ ಮಹಾನಾಯಕ ನಮ್ಮ KC ಮೂರ್ತಿಯವರು. ಹಂಗಾಗಿ ನಾನು KC ಮೂರ್ತಿ ಹೇಳೋದಷ್ಟೇ, ನಾವು ಸಾಕಷ್ಟು ಜನ ಹೋರಾಟಗಾರ ನೋಡಿ, ನಾವು ಸುಮಾರು ಗಾಂಧಿನಗರ 30 ವರ್ಷ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಮನೆ ಕಟ್ಕೊಂಡು ಆರಾಮ ಸ್ವಂತ ಮನೆ ಸೆಟ್ಲ್ ಆಗಿದ್ದಾರೆ. ಪಾಪ ನಮ್ಮ P ಮೂರ್ತಿಯವರು 20-30 ಮನೆ ಇಲ್ಲ, ಸೈಟು ಇಲ್ಲ. ಯಾಕಂದ್ರೆ ಅವ್ರ ಶ್ರಮ ಎಷ್ಟೆಲ್ಲ ಪಟ್ಟಿದ್ದಾರೆ. ಆದ್ರೆ ಅವ್ರಿಗೆ ಇವತ್ತರೂ ಯಾವುದೇ ಒಂದು ಸರ್ಕಾರದಲ್ಲಿ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಆಗಲಿ, ಏಕಲವ್ಯ ಪ್ರಶಸ್ತಿ ಆಗಲಿ ಯಾವುದು ಸಿಕ್ಕಿಲ್ಲ. ಇವತ್ತು ಯಾವ ಒಂದು ಪಕ್ಷದ ಗುಲಾಮರಿಗೆ ಪ್ರಶಸ್ತಿ ಕೊಡ್ತಾರೆ. ಇಂಥ ಹೋರಾಟಗಾರ ಗುರ್ಸ್ಬಿಟ್ಟು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು. ಆಯ್ತಾ? ಗಾಂಧಿನಗರದಲ್ಲಿ 40 ವರ್ಷ ಹೋರಾಟ ಮಾಡಿದ್ದಾರೆ. ಆಯ್ತಾ? ಹಾಗಾಗಿ ನಾನು ಹೇಳೋದಷ್ಟೇ, ಮುಂದಿನ ದಿನಗಳಲ್ಲಿ 100% BJP ಸರ್ಕಾರ ಬಂದೇ ಬರ್ತದೆ. ನಾನು ಒಂದು ಮನವಿ ಮಾಡ್ಕೊಳ್ತೀನಿ ಅಶ್ವತ್ಥನಾರಾಯಣ ಅವರಿಗೆ, ದಯವಿಟ್ಟು ನಮ್ಮ KC ಮೂರ್ತಿಯವರಿಗೆ ನಿಮ್ಮ ಒಂದು ಅವಧಿಯಲ್ಲಿ ಒಂದು ಸೈಟ್ ಮಾಡ್ಕೊಡಿ, BDS ಸೈಟ್, ಯಾವುದೋ ಒಂದು ಫ್ರೀ ಸೈಟ್ ಮಾಡ್ಕೊಡಿ, ಅವರೊಂದು ಕನ್ನಡ ರಾಷ್ಟ್ರ ಪ್ರಶಸ್ತಿನ ಮಾಡ್ಕೊಡಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಅಶ್ವತ್ಥನಾರಾಯಣಲ್ಲಿ ಸುತ್ತಮುತ್ತ ಎಲ್ಲ ಬಡವರು ಮನೆಗಳನ್ನ ಡಮಲೇಷನ್ ಮಾಡ್ತಿದ್ದಾರೆ. ಇದೇ ಮಣಿವಣ್ಣನು ಇವತ್ತು BDA ಕಮಿಷನರ್ ಆಗಿದ್ದಾರೆ. ನಮ್ಮ ಸಮಾಜಕ್ಕೆ ಇಲಾಖೆಗಿದ್ದಾಗ ಎಲ್ಲ ದಲಿತರ ದುಡ್ಡನ್ನ ಲೂಟಿ ಮಾಡಿದಾಯ್ತು, ಇವಾಗ ಅಲ್ಲಿ ಲೂಟಿ ಮಾಡಕ್ ಹಾಕಿದ್ದಾರೆ. ಸರ್ 4 ವರ್ಷ ಆಡಿಟಿಂಗ್ ಆಗಿಲ್ಲ. ನಮ್ಮ ಅಂಬೇಡ್ಕರ್ ನಿಗಮದ್ದು ಮತ್ತೆ ಲಿಟ್ಕರ್ದು ಕೇಳಕ್ ಹೋದ ಯಾವ್ದು ಜವಾಬ್ದಿಲ್ಲ. ಎಷ್ಟು ಸಾವಿರ ಕೋಟಿ ಬರುತ್ತೆ, ಅದನ್ನ ಯಾರು ಹಂಚಿಕೆ ಮಾಡಿದ್ರ, ಏನ್ ಮಾಡಿದ್ರ, ಅದು ದಾಖಲೆನೇ ಇಲ್ಲ, RTIಯಲ್ಲಿ ರೆಕಾರ್ಡೇ ಕೊಡಲ್ಲ. ಇಂಥ ಒಂದು ಪರಿಸ್ಥಿತಿ ನಾವೆಲ್ಲ ಎದುರಿಸ್ತಾ ಬಂದ್ರೆ. ಹಾಗಾಗಿ ನಾನು ಹೇಳೋದಷ್ಟೇ, ಇವತ್ತು ಕನ್ನಡ ನಾಡು ನುಡಿ ಭಾಷೆ ಬಂದಾಗ ಧಕ್ಕೆ ಬಂದ ನಾವೆಲ್ಲ ಕನ್ನಡಿಗರು ಒಗ್ಗಟ್ಟಾಗಿರ್ಬೇಕಾಯ್ತದೆ. ಯಾಕಂದ್ರೆ ಕನ್ನಡ ನಡೆದು ನಮ್ಮ ಪ್ರಾಣ, ನಮ್ಮ ಸ್ವಾಭಿಮಾನ, ನನ್ನ ತಾಯ್ನಾಡು. ಇವತ್ತು ITBT ಕಾಲ್ ಸೆಂಟರ್ಗಳು ಬಂದ್ಬಿಟ್ಟು ಇವತ್ತು ಎಲ್ಲರೂ ಬೆಂಗಳೂರು ಸುತ್ತಮುತ್ತ ಏನೋ ಬಾಂಗ್ಲಾದೇಶದವ್ರು ಬಂದ್ಬಿಟ್ಟಿದ್ದಾರೆ, ಕನ್ನಡನೇ ಮಾತಾಡಲ್ಲ, ಎಲ್ಲರೂ ಕನ್ನಡ ಮಾತಾಡ್ರಪ್ಪ ನಮ್ಮವ್ರ ಮೇಲೆ ಜಗಳಕ್ಕೆ ಹೋಗ್ತಾರೆ. ಅಂತ ಒಂದು ಪರಿಸ್ಥಿತಿ ನಾವು ಎದುರಿಸ್ತಾ ಇದೀವಿ. ಹಾಗಾಗಿ ನಾವು ಈ ಮಣ್ಣನ್ನು ಹುಟ್ಟಿದ್ವಿ, ಮಣ್ಣೆ ಸೇವೆ ಮಾಡ್ಬೇಕಂತ ಹೇಳ್ತಾ ಇವತ್ತು ಕನ್ನಡ ನಾಡು ನುಡಿ ಭಾಷೆಗೆ ಧಕ್ಕೆ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ನಮ್ಮ ಕನ್ನಡ ಭಾಷೆಯ ಅಸ್ತಿತ್ವನ ಉಳಿಸ್ಕೋಬೇಕಂತ ಹೇಳಿ ಈ ಒಂದು ಸಂದರ್ಭ ಕೇಳ್ಕೊಳ್ತಾ, ನಮ್ಮೇನು ಅಶ್ವತ್ಥನಾರಾಯಣ ಸಾಹೇಬರು ಬಹುಶಃ ಹಿಂದೆ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾಗ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ರು, ಕ್ಯಾಬಿನೆಟ್ ಅಲ್ಲಿ ಘರ್ಷಣೆ ಮಾಡಿದ್ರು, ಎಲ್ಲಿಂದೆಲ್ಲರೂ ಓಪನ್ ಸ್ಟೇಟ್ಮೆಂಟ್ ಕೊಟ್ರು. ಇಂಥ ಒಂದು ಯುವ ನಾಯಕರು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಬರಲೇಬೇಕು. ಆಯ್ತಾ? ನಮಗೆ ನಂಬಿಕೆ ಇದೆ. ನಾಡಿನ ಸಮಸ್ತ ಜನತೆಗೆ ಮಹಾಕವಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನದ ಒಂದು ಶುಭಾಶಯಗಳನ್ನ ಕೋರುತ್ತಾ, ಈ ಸಂದರ್ಭದಲ್ಲಿ ನಾಡಿನಲ್ಲಿ ಹಲವಾರು ಭಾಗದಲ್ಲಿ
ಅವರ ಜಯಂತಿಯನ್ನು ಆಚರಿಸ್ತಿದ್ದಾರೆ. ಈ ದಾರಿಯಲ್ಲಿ ಸತತವಾಗಿ 25 ವರ್ಷ ಕಾಲದಿಂದನೂ ಪ್ರತಿ ವರ್ಷನೂ ಅರ್ಥಪೂರ್ಣಕವಾಗಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಿರುವಂತದ್ದು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ KC ಮೂರ್ತಿ ಅವರು. ಈ ಸಂದರ್ಭದಲ್ಲಿ ಪೂಜ್ಯ ಸ್ವಾಮಿಗಳಾಗಿರುವಂತಹ ಸೌಮ್ಯನಾಥ ಸ್ವಾಮಿಗಳು, ಅಂಬೇಡ್ಕರ್ ಸೇನೆಯ ಮೂರ್ತಿ ಅವರು, ಬೊಮ್ಮಸಂದ್ರ ನಟರಾಜ್ ಅವರು, ಶಿವಕುಮಾರ್ ಅವರು, ಈ ರೀತಿ ಹಲವಾರು ಗಣ್ಯಮಾನ್ಯರು ಇವತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನೊಂದು ರಾಷ್ಟ್ರಕವಿ ಕುವೆಂಪು ಅವರಿಗೆ ಇನ್ನ ಹೆಚ್ಚಿನ ಮಾನ್ಯತೆ ಸಿಗ್ಬೇಕು, ಅವ್ರ ಕೆಲಸಕ್ಕೆ ಗೌರವ ಸಿಗ್ಬೇಕು, ಅವ್ರ ಸಂದೇಶವನ್ನ, ವಿಶ್ವ ಮಾನವ ಸಂದೇಶವನ್ನ ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಅದು ಅಳವಡಿಸ್ಕೋಬೇಕು, ಇಡೀ ವಿಶ್ವದಲ್ಲೇ ಅಳವಡಿಸ್ಕೋಬೇಕು. ಆ ರೀತಿ ಆ ದಿಕ್ಕಿನಲ್ಲಿ ಪ್ರಯತ್ನ ಆಗ್ಬೇಕು. ಮತ್ತು ಅವ್ರಿಗಿನ್ನೂ ಹಲವಾರು ಗೌರವಗಳು ಸಲ್ಲಬೇಕು ಅನ್ನುವಂಥದ್ದು ಸಂದೇಶವನ್ನ, ಆ ಮಾತುಗಳನ್ನ ಎಲ್ಲರೂ ತಿಳಿಸಿದ್ದಾರೆ. ಈ ದಿಕ್ಕಿನಲ್ಲಿ ನಾವೆಲ್ಲರೂ ಸೇರಿ ನಾವೆಲ್ಲರೂ ಕೆಲಸ ಮಾಡ್ತಿರ್ತೀವಿ. ಮತ್ತೊಮ್ಮೆ ವಿಶ್ವಾಸವನ್ನು ಕೊಟ್ಟು ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರಿಗೆ ಗೌರವ ತರೋ ರೀತಿಯಲ್ಲಿ ನಾವೆಲ್ಲರೂ ಒಗ್ಗೂಡಿ ಬರುವಂತ ದಿನದಲ್ಲಿ ಏನೇನು ನಮ್ಮ ಅಭಿಲಾಷೆಗಳಿದೆಯೋ ಎಲ್ಲ ಕಾರ್ಯರೂಪಕ್ಕೆ ತರುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಏನು ವಿಶೇಷವಾಗಿ ಇವತ್ತು ಡಿಸೆಂಬರ್ 20 ಅಂದ್ರೆ ಗಾಂಧಿನಗರದಲ್ಲಿ ಕೇಂದ್ರ ಭಾಗದಲ್ಲಿ ಹಬ್ಬದ ರೀತಿ ಕಾರ್ಯಕ್ರಮನ ಅಳವಡಿಸ್ಕೊಂಡು ಇವತ್ತವರೆಗೂ ಆ ಕಾರ್ಯಕ್ರಮನ ನಡೆಸ್ಕೊಂಡು ಬಂದಿದ್ದೀನಿ. ಗ್ರಾಮ ದೇವತೆ, ನಾಡ ದೇವತೆ ಆಶ್ರಯದಲ್ಲಿ ಕುವೆಂಪು ಜಯಂತಿ ಹಾಗೂ ಹಲವು ಮಾನ್ಯರ ಕಾರ್ಯಕ್ರಮನ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದೀನಿ. ವಿಶೇಷವಾಗಿ ಕುವೆಂಪು ಜಯಂತಿನ ಈ ಗಾಂಧಿನಗರ ಕೇಂದ್ರ ಭಾಗದಲ್ಲಿ 25 ವರ್ಷ ನಿರಂತರವಾಗಿ ಅವ್ರಿಗೆ ಒಂದು ಒಳ್ಳೆ ನಮನಗಳನ್ನ ಹೇಳ್ಕೊಂಡು ತಿಳಿಸಿ ನಾಡಿನ ಜನರಿಗೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಕೂಡ ಡಿಸೆಂಬರ್ 29 ಸೋಮವಾರ ಒಳ್ಳೆ ದಿನ, 25ನೇ ವರ್ಷ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರು ಬಂದು ಹೋಗಿದ್ದಾರೆ, ಇನ್ನ ಇದ್ದಾರೆ ಎಲ್ಲ ನಮ್ಮ ಹೋರಾಟಗಾರರು, ಸ್ನೇಹಿತರು, ಕುವೆಂಪು ಅಭಿಮಾನಿಗಳು. ನಮ್ಮ ಉದ್ದೇಶ ಇಷ್ಟೇ, ಏನು ಅವರು ಮಾಡಿದ್ದಾರೆ ಆ ಇತಿಹಾಸನ ಉಳಿಸುವಂತದ್ದು ಆಗ್ಬೇಕು. ಕನ್ನಡ ಕೆಲಸಗಳಿಗೆ ಜಾಸ್ತಿ ಆದ್ಯತೆ ಕೊಡಬೇಕು, ಗೌರವ ಕೊಡಬೇಕು. ಇರೋ ಸರ್ಕಾರಗಳು ಯಾರೇ ಇದ್ರು ಕೂಡ ಆ ಕಾರ್ಯಕ್ರಮನ, ಯಾರು ಕನ್ನಡದ ಕಾರ್ಯಕ್ರಮಗಳು ಇಂತರ ಮಹಾನ್ ಭಾವರು ಕಾರ್ಯಕ್ರಮ ಮಾಡ್ತಾರೋ, ಇತಿಹಾಸ ಸಾರುವಂತ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಅವ್ರು ಮಾಡಿರೋ ಸಂದೇಶಗಳನ್ನ ಈ ನಾಡಿನ ಮುಂದಿನ ಪೀಳಿಗೆಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಏನು ಇವತ್ತು ರಾಜ್ಯಕ್ಕೆ ಅಪಾರವಾದ ಕೊಡುಗೆಯನ್ನ ಕೊಟ್ಟು ಹೋಗಿದ್ದಾರೆ ಕುವೆಂಪು ಅವರು. ಆ ಕೊಡುಗೆನ ಮುಂದಿನ ಪೀಳಿಗೆಗೆ ನಾಡಗೀತೆ ಇರ್ಬೋದು, ರೈತ ಗೀತೆ ಇರ್ಬೋದು, ಹಲವಾರು ಸಾಕಷ್ಟು ಕೊಡುಗೆನ ಕೊಟ್ಟೋಗಿದ್ದಾರೆ. ಆ ಮಹಾನ್ ಭಾವ ಕಾರ್ಯಕ್ರಮಗಳು ಮಾಡಿ ನಾವು ಮುಂದಿನ ಪೀಳಿಗೆಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಗುರಿ, ಅಷ್ಟೇ ಉದ್ದೇಶ. ಇವತ್ತು ಸಾಕಷ್ಟು ಜನರು ಬಂದು ಈ ಕಾರ್ಯಕ್ರಮದಲ್ಲಿ ಸೇರಿದ್ರು. ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ಕನ್ನಡದ ಕೆಲಸಕ್ಕೆ, ಕನ್ನಡದ ಕಾರ್ಯಕ್ರಮಕ್ಕೆ ಯಾರೇ ಕರೀದೇ ಇದ್ರು ಕೂಡ ಕನ್ನಡದ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.